ಮಂತ್ರಿ ಆದ್ಮೇಲೆ ಅವ್ರ ಮನೆಗೆ ಹೋದೆ, ಬೊಕ್ಕೆ ಕೊಟ್ಟೆ, ಆಶೀರ್ವಾದ ಮಾಡಿ ಸರ್ ಅಂತ ಆಶೀರ್ವಾದ ತಗೊಂಡ್ ಬಂದೆ. ಏನ್ ರೀಸನ್ ಅಲ್ಲ ನನಗ್ ಗೊತ್ತಿಲ್ಲ, ನನಗ್ ಮಾಹಿತಿ ಸಾಹೇಬ್ರ ಅಂತಾರೆ, ಯಾರ ಡಿವೈಸ್ ಬಿದ್ರೆ ಭೇಟಿ ಮಾಡ್ಸ ಸ್ವಾಮಿ. ಈಗ ಅವ್ರಿಗೆ ಭಾರಿ ದೊಡ್ಡ ಶಕ್ತಿ ಐತಿ, ತಾವ್ ಗೆದ್ರ ಸಾಕಾಗೈತಿ. ಶುಕ್ರವಾರದ ಪ್ರೇಯರ್ ಒಂದು ಮೆಸೇಜ್ ಕೊಟ್ಟರು ಸಾಕು. ಆಯ್ತು ಸರ್, ನಾನ್ ಹೇಳಕತ್ತೀನಿ ಅದ ಶುಕ್ರವಾರ ಮೆಸೇಜ್ ಕೊಟ್ಟು ತಾವ ಗೆಲ್ಬೋದಾಗಿತ್ತಲ್ಲ. ಈಗ 5 ಸತಿ ನಮ್ಮಜ್ಜಿ ನಾನು ಭಕ್ತ, ನಾನು ಯಾವ ಸಮುದಾಯದ ಬಗ್ಗೆ ಮಾತಾಡಲ್ಲ. ನಾನು ಹೇಳದ್ನೆ ಅವ್ರ ಮಸೀದಿಗೆ ಹೋಗಿ ಕೇಸಿ ಒಂದ್ ಪತ್ರ ಬರ್ತೀನೋ ಏನೋ ಬರ್ತೀನಿ ಅಂತ ನಾನು ಹೇಳದ್ನಿ. ನೀವೇ ಪತ್ರ ಬರೆದು ನೀವು ಗೆದ್ದಿದ್ರೆ ಸಾಕಾಗಿತ್ತು ಸರ್. ನಾನು ಹೇಳಕತ್ತೀನಿ, ನನಗೆ ಒಂದೇ ಒಂದು ಸುಮ್ಮ ಗಾಳಿಯಲ್ಲಿ ಗುಂಡು ಹೊಡೆಯೋದಕ್ಕಿಂತ ಪ್ರೂಫ್ ಇದ್ರೆ ತಮ್ಮ ಅಂತ ಹೇಳಿ ಅನ್ಸಾರಿ ಅವ್ರಿಗೆ. ಸುಮ್ಮ ಯಾರ ಸಣ್ಣ ಹುಡುಗರು ಮಾತಾಡಿದಂಗೆ ಮಾತಾಡೋದಲ್ಲ. ಅನ್ಸಾರಿ ಅವ್ರು ಒಬ್ರು ಸೀನಿಯರ್ ಮಂತ್ರಿಯಾಗಿ ಕೆಲಸವನ್ನು ಮಾಡಿದಂಥವ್ರು, ಜವಾಬ್ದಾರಿಯಿಂದ ಮಾತಾಡ್ಲಿ. ಯಾವ DYSP ಹೇಳಿದ್ರು? ಎಂತ DYSP ಬಂದ್ರು ರೊಕ್ಕ ತಗೊಂಡು? ಯಾವ CPI ಬಂದ್ರು? ಸುಮ್ಮನ್ರಿ, ಎಲ್ಲೇ ಒಂದ್ ಕಡೆ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ ಇಂಥವ್ರನ್ನ. ಅದಕ್ಕೆ ಸೋತಿದ್ದು. ಮಾತಾಡೋದು ಜವಾಬ್ದಾರಿಯಿಂದ ಮಾತಾಡ್ಲಿ. ಎಲ್ಲೋ ಕುಂತ್ಕೊಂಡ್ ಆಡಿಯೋ ಮಾಡಿಬಿಟ್ಟೆ, ವಿಡಿಯೋ ಮಾಡಿಬಿಟ್ಟೆ, ಯಾರು ಕೇಳ್ತಾರ್ರಿ ಜನ ಇವತ್ತಿನ ಕಾಲದೊಳಗ? ಆಡಿಯೋ ಮಾಡಿದೆ, ವಿಡಿಯೋ ಮಾಡಿದೆ ಅಂದ್ರೆ ಯಾರ ಕೇಳ್ತಾರ? ನೀವು ಗೆದ್ದ ಮೇಲೆ ಏನ್ ಕೆಲಸ ಮಾಡ್ತೀರಿ ಅನ್ನೋದನ್ನ ನೋಡ್ತಾರ, ಎಷ್ಟೊತ್ತಿಗೆ ಜನರನ್ನ ಅಟೆಂಡ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾರ, ಯಾವ ಟೈಮಿಗೆ ಜನರನ್ನ ಮಧ್ಯೆ ಇರ್ತೀವಿ ಅಂತ ನೋಡ್ತಾರ. ಯಾರು? ನೀನು ನನ್ನಷ್ಟು ಅಭಿವೃದ್ಧಿ ಯಾರ ಮಾಡ್ಯಾರ? ನಾನು ಸೋತ್ನಲ್ಲ. ನಾನು ಯಾರು ಇಕ್ಬಾಲ್ ಅನ್ಸರ್ ಹೆಸರು ಹೇಳಿದ್ಯಾ? ಏನ್ ರೈರೆಡ್ಡಿ ಹೆಸರು ಹೇಳಿದ್ಯಾ? ಏನು ರಾಘವೇಂದ್ರ ಇಟ್ನಾಳ್ ಹೆಸರು ಹೇಳಿದ್ಯಾ? ಏನಂತ? ಅಲ್ಲ, ನಾನು ಹೇಳಕತ್ತಿದ್ದೆ ನಿಮಗೆ, ಸೋಲು ಜನರ ನಿರ್ಧಾರ, ನನ್ನ ನಿರ್ಧಾರ ಅಲ್ಲ. ಒಬ್ರು ಹೇಳ್ಬಿಟ್ರಂದ್ರೆ ಜನ ಬಹಳ ಬುದ್ಧಿವಂತರು ಅದಾರ್ರಿ. ಇವತ್ತೆಲ್ಲ ಮತದಾರ ಪ್ರಜ್ಞಾವಂತರ ಅದಾರ. ಅದು ಸ್ಪೆಷಲಿ ಗಂಗಾವತಿಯ ಅದ್ಭುತವಾದಂತ ಮತದಾರ ಅದಾರ. ಸೋಲು ಗೆಲುವಿನ ಬಗ್ಗೆ ಬಹಳ ಚಿಂತೆ ಮಾಡ್ತಾರ. ಇತ್ ಹೇಳ್ಬಿಟ್ರೆ ಸೋಲ್ಸ್ಬಿಡ್ತಾರ, ಇತ್ ಹೇಳ್ಬಿಟ್ರೆ ಕೆಡಿಬಿಡ್ತಾರ, ಇತ್ ಹೇಳಿದ್ರೆ ಗೆಲ್ಸ್ಬಿಡ್ತಾರ. ಸ್ವಾಮಿ, ನೀವು ಮತ್ತೊಬ್ಬರನ್ನ ಗೆಲ್ಸೋದು ಸೋಲ್ಸೋದಕ್ಕಿಂತ ನೀವು ಗೆಲ್ರಿ ಸಾಕು. ನಾನು ಸೋತೀನಿ, ನಾನ್ ಸೋತೇನಲ್ಲ. ಸರಿಗ ನಾನ್ ಸೋತ್ಯಾಗ ನಾ ಯಾರ ಮಂದ್ರೆ ಹೇಳಿದ್ ನಾನು? ಹೌದು, ನಿಮ್ಮ ಶಕ್ತಿಯನ್ನ ತೋರ್ಸ್ರಿ, ಜನರ ಮಧ್ಯೆ ಹೋಗಿ ಕುಂದರ್ರಿ. ಇಲ್ಲಿವರೆಗೆ ಹೇಳಿಲ್ಲ, ಹೇಳ ಇನ್ನೊಂದಿಷ್ಟು. ನಾನು ಅಂಬ್ರೇಗೌಡ್ರು ಮನೆಗೆ ಹೋದಂದ್ರ ಕೆಳಗಿಳಿದು ಬರ್ಲಿಲ್ಲ. ಮತ್ತೆ ನಮ್ಮಂತರದ ಪರಿಸ್ಥಿತಿ ಅಂದ್ರ ಮತದಾರ ಪರಿಸ್ಥಿತಿ ಏನ? ಇವೆಲ್ಲ ಹೇಳದ ಬೇಡ. ನಾನು ಹೇಳಕತ್ತೀನಿ, 1, 2, 3 ಹೇಳ್ಬೋದು. ಅನ್ಸರಿ ಸಾಹೇಬ್ರೆ, ಸೋಲು ಗೆಲುವು ನಿರ್ಧಾರ ಮಾಡೋದು ಜನರು. ಯಾವ ಒಂದು ಸಮುದಾಯದಿಂದ ಸೋಲು ಗೆಲುವು ಸಾಧ್ಯ ಇಲ್ಲ. ನನಗೆಲ್ಲಾ ಸಮುದಾಯದವರು ಓಟ್ ಹಾಕಿದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಓಟ್ ಬಿದ್ದಾವ. 1,06,000 ಓಟ್ ಬಿದ್ದಾವ ನನಗ. 43,000 ಲೀಡ್ನೇ ಗೆದ್ದೀನಿ. ಅಂದ್ರೆ ಸೋತೀನಿ ಅಂತ ಮನ್ಯಾಗ ಕುಂತಿಲ್ಲ, ನಾನು ಹೋರಾಟ ಮಾಡ್ಕೊಂತ ಬಂದಿವಿ. ನಾವು ಸೋತ ಮೇಲೆ ಜನರು ಮಧ್ಯೆ ಇರ್ಬೇಕು. ನಾನು ಇದನ್ನ ಅವ್ರಿಗೆ ಬುದ್ಧಿ ಹೇಳಂತ ಅವಶ್ಯಕತೆ. ನಾನೇ ಹೇಳಿದೆ, ನಾನು ಜಿಲ್ಲಾಧ್ಯಕ್ಷ, ನಾನೇ ಹೇಳಿದೆ ಅವ್ರಿಗೆ ಫೋನ್ ಹಚ್ಚಿ, ಇನ್ನೂ ಸ್ವಲ್ಪ ಕೆಲಸ ಮಾಡ್ಬೇಕಂತಂದ್ರ, ಅಣ್ಣ ನಿನ್ ಗೆಲ್ಲಣ್ಣ, ನನ್ ಚಿಂತೆ ಮಾಡ್ಬೇಡ ಅಂತ ಹೇಳಿದ್ರು. ಅನ್ಸಾರಿ ಅವರು ಮತ್ತೆ ಅಷ್ಟು ಕಾನ್ಫಿಡೆನ್ಸ್ ಇದ್ದವ್ರು ಯಾಕೆ ಸೋತ್ರು? ಸೋತ ಮೇಲೆ ಇಟ್ನಾಳರ ಬಗ್ಗೆ ಮಾತಾಡೋದು, ಅನ್ಸಾರಿ ಇದು ರಾಯರೆಡ್ಡಿ ಬಗ್ಗೆ ಮಾತಾಡೋದು, ಶಿವರಾಜ್ ತಂಗಡಿ ಬಗ್ಗೆ, ಕನಗಿರಿಯವ್ರ ಬಗ್ಗೆ ಮಾತಾಡೋದು ಯಾಕ? ನಿಮ್ಗೆ ಗೆಲ್ಬೇಕಂದ್ರೆ ಸೋಲ್ಸ್ತೀನಿ, ಮಾಡ್ತೀನಿ, ಜನರು ನಿರ್ಧಾರ ಮಾಡ್ತಾರ ಮುಂದಿನ ಚುನಾವಣೆ ಒಳಗೆ. ಅದನ್ನು ಹೇಳ್ತೀನಿ ಸ್ವಲ್ಪ. ಈ ಬಿಜೆಪಿಯರಿಗೆ ಏನಾಗಿದೆ ಅಂತಂದ್ರೆ, ಈ ಪೇಮೆಂಟ್ ಕೊಟ್ಟು ರೂಢಿ ಆಗ್ಬಿಟ್ಟೈತೆ ಬಿಜೆಪಿಯರಿಗೆ. ಯತ್ನಾಳ್ ಅವ್ರು ಏನ್ ಹೇಳಿದ್ರು? ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ 8,000 ಕೋಟಿ ಕೊಟ್ರು ಅಂತ ಹೇಳಿದ್ರು. 2,500 ಕೋಟಿ ಕೊಟ್ಟು ಮುಖ್ಯಮಂತ್ರಿ ಆದ್ರು ಅಂತ ಹೇಳಿದ್ರು. ಈಗ ನಾನ್ ದೊಡ್ಡನಗೌಡ ಕೇಳಿದೆ, ಮುಖ್ಯ ಸಚೇತಕರಾಗಕ್ಕೆ ಎಷ್ಟು ಕೊಟ್ಟಾರ?
ಮುಖ್ಯ ಸಚೇತರಾಗಕ ದೊಡ್ಡನಗೌಡ್ರು ಎಷ್ಟು ಕೊಟ್ಟಾರ ಪೇಮೆಂಟ್? ನನಗನ್ಸುತ್ತ ದೊಡ್ಡನಗೌಡ್ರು ತಮ್ಮದ್ ನೆನಪು ಮಾಡ್ಕೊಂಡಾರ ಏನೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆ ಸಂಸ್ಕೃತಿ ಇಲ್ಲ. ಸುಟ್ಕೇಸದ್ದಾಗ್ಲಿ ದುಡ್ಡಿಂದಾಗ್ಲಿ ಸಂಸ್ಕೃತಿ ಇಲ್ಲ. ನಮ್ದೇನಿದ್ರು ಮೆರಿಟ್. ನನ್ನ 3 ವರ್ಷದ ಅವಧಿಯೊಳಗ ನಾನ್ ಮಾಡಿದ ಕೆಲಸ ಗುರ್ಸಿ ನನಗ್ ಮಾಡಿದ್ದಾರೆ. ಇನ್ನೂ ಒಂದು ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಕೆಲಸ ಮಾಡಿದ್ದಕ್ಕೆ ಅವ್ರು ನಿಜವಾಗಲೂ ನಮ್ಮ ಇಟ್ನಾಳವ್ರನ್ನು ಮಾಡ್ಬೇಕಾಗಿತ್ತು, ಅನಿವಾರ್ಯ. ಇಬ್ರು ಆಗಿದ್ದೀವಿ ಅಂತ ಅವ್ರಿಗೆ ಮತ್ತೆ ಮುಂದಿನ ದಿನಮಾನ ಮತ್ತೆ ಯಾವ್ದೋ ಒಂದು ಅಧಿಕಾರ ಕೊಡ್ತಾರ. ನಾವು 3 ಗೆದ್ದೀವಿ, 3 ಎಲಿಜಿಬಲ್ ಅದೀವಿ. ನಾವ್ ಯಾರನ್ನು MLA ಕರ್ಕೊಂಡು ಹೋಗಿಲ್ಲ. ನಮ್ಮಷ್ಟಕ್ಕೆ ನಾವು ಪ್ರಯತ್ನ ಮಾಡೀವಿ. ಪಾರ್ಟಿ ನೋಡೈತೆ, ಪಕ್ಷ ನೋಡೈತೆ, ಹೈಕಮಾಂಡ್ ನೋಡೈತೆ, ನಮ್ಮನ್ನು ಗುರುತಿಸಿ ನಮ್ಮನ್ನು ಮಂತ್ರಿ ಮಾಡೈತೆ. ಆ ರೀತಿ ಏನಿಲ್ಲ. ರಾಜೀನಾಮೆ ಅವನ್ನೆಲ್ಲವನ್ನು ಹೈಕಮಾಂಡ್ ನೋಡುತ್ತೆ. ಅದನ್ನ ನಮ್ಮ ಮುಖ್ಯಮಂತ್ರಿಗಳು ಟ್ರಬಲ್ ಶೂಟರ್ ಅಂತ ಹೆಸರು ಕೊಡದಾರ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.